ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ವೀಕ್ಷಕರೇ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಶುರುವಾಗಿ 1 ತಿಂಗಳು ಕಳಿತು. ಆದ್ರೆ ದಾಳಿ ಪ್ರತಿದಾಳಿಗಳು ಮಾತ್ರ ನಿಂತಿಲ್ಲ. ಟ್ರಂಪ್ ಕದನ ವಿರಾಮ ಅಂತ ಹೇಳಿದ್ರು, ಇಸ್ರೇಲ್ ಮಾತ್ರ ಸುಮ್ಮನೆ ಕೂತೇ ಇಲ್ಲ. ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡುತ್ತಲೇ ಇದೆ. ಒಂದು ಗಾದೆ ಮಾತಿದೆ, ಕೇಳಿದ್ದೀರಾ? ಯುದ್ಧದಲ್ಲಿ ಸೋತವರು ಸತ್ತಂತೆ, ಗೆದ್ದವರು ಸೋತಂತೆ ಅಂತ. ಈ ಯುದ್ಧದಲ್ಲಿ ಯಾರು ಸೋತರು, ಯಾರು ಗೆಲ್ತಿದ್ದಾರೆ ಅನ್ನೋದೇ ಇಡೀ ಜಗತ್ತಿನ ಎದುರಿಗಿರುವ ದೊಡ್ಡ ಪ್ರಶ್ನೆ. ಅಮೆರಿಕ ಇಸ್ರೇಲ್ ಅಂದುಕೊಂಡಂತೆ ಆಗಿದ್ರೆ ಈ ಯುದ್ಧ 5 ದಿನಕ್ಕೆ ಮುಗಿದು ಹೋಗಬೇಕಾಗಿತ್ತು. ಆದ್ರೆ ಹಾಗಾಗ್ಲಿಲ್ಲ ನೋಡಿ. ಈ ಯುದ್ಧದಲ್ಲಿ ಇರಾನ್ ತನ್ನ ನಾಯಕರನ್ನ ಕಳೆದುಕೊಂಡ್ರೂ ಕೂಡ ಹೋರಾಟ ಮಾತ್ರ ನಿಲ್ಲಿಸಲಿಲ್ಲ. ಇರಾನ್ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿ ಹತ್ಯೆ ಬಳಿಕ ಎಲ್ಲವೂ ಮುಗಿದೇ ಹೋಯ್ತು. ನಾವು ಇರಾನ್ನಲ್ಲಿ ಆಡಳಿತ ಬದಲಾವಣೆ ಮಾಡಿ ನಮಗೆ ಬೇಕಾದ ಸರ್ಕಾರ ತಂದ್ರೆ ಎಲ್ಲವೂ ಮುಗೀತು ಅನ್ನೋ ಲೆಕ್ಕಾಚಾರದಲ್ಲಿ ಅಮೆರಿಕ ಇಸ್ರೇಲ್ ಇದ್ವು. ಆದ್ರೆ ಪರಿಸ್ಥಿತಿ ಹಾಗೆ ಆಗ್ಲಿಲ್ಲ ನೋಡಿ. ಈಗ ಸಾವಿರಾರು ಜನರು ಸತ್ತರೂ ಇರಾನ್ ಸೋಲು ಒಪ್ಪಿಕೊಳ್ತಿಲ್ಲ. ಇದು ಅಮೆರಿಕಕ್ಕೆ ನುಂಗಲಾರದ ತುತ್ತಾಗಿದೆ. ಈ ಮಧ್ಯೆ ಈ ಯುದ್ಧಕ್ಕೆ ಯೆಮೆನ್ ಕೂಡ ಎಂಟ್ರಿ ಕೊಟ್ಟಿದೆ. ಯೆಮೆನ್ ಹೌತಿ ಉಗ್ರರು ಈ ಯುದ್ಧದಲ್ಲಿ ಇರಾನ್ ಬೆಂಬಲ ಘೋಷಣೆ ಮಾಡಿ ದಾಳಿ ಶುರು ಮಾಡಿದ್ದಾರೆ. ಯೆಮೆನ್ ಯುದ್ಧ ಭೂಮಿಗೆ ಇಳಿದಿದ್ದೇ ತಡ. ಯುರೋಪ್ ರಾಷ್ಟ್ರಗಳು ಒಂದು ಕ್ಷಣ ಬೆಚ್ಚಿ ಬಿದ್ದಿವೆ. ಯಾಕೆ ಅಂತೀರಾ? ಹೇಳ್ತೀನಿ ಕೇಳಿ. ವೀಕ್ಷಕರೇ, ಇರಾನ್ ಹಿಡಿತದಲ್ಲಿ ಇರುವ ಹೊರ್ಮುಜ್ ಜಲಸಂಧಿ ಬಂದ್ ಆಗಿದ್ದಕ್ಕೆ ಎಷ್ಟೆಲ್ಲಾ ಸಮಸ್ಯೆ ಆಗಿದೆ ನೀವೇ ನೋಡಿದ್ದೀರಾ. ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ತೈಲ ಬಿಕ್ಕಟ್ಟು ಶುರುವಾಗಿದೆ. ಈ ಯುದ್ಧದಲ್ಲಿ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ್ದೇ ಡೊನಾಲ್ಡ್ ಟ್ರಂಪ್ಗೆ ದೊಡ್ಡ ಟೆನ್ಷನ್ ಹೆಚ್ಚಿಸಿದೆ. ಭಾರತ ಸೇರಿ ನಮ್ಮ ಮಿತ್ರ ರಾಷ್ಟ್ರಗಳ 5 ಹಡಗುಗಳು ಹೋಗಬಹುದು, ಉಳಿದವರಿಗೆ ನೋ ಎಂಟ್ರಿ ಅಂದಿದೆ ಇರಾನ್. ಹೀಗಾಗಿ ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಈಗಾಗಲೇ ತೈಲ ಬಿಕ್ಕಟ್ಟು ಉಂಟಾಗಿದೆ. ಒಂದು ಸಲ ನಿಮಗೆ ಇಡೀ ವಿಶ್ವಕ್ಕೆ ಹಾರ್ಮುಜ್ ಜಲಸಂಧಿ ಯಾಕೆ ಅಷ್ಟು ಅತ್ಯಗತ್ಯ ಅನ್ನೋದನ್ನ ಹೇಳ್ತೀನಿ ಕೇಳಿ. ಹಾರ್ಮುಜ್ ಜಲಸಂಧಿ ವೀಕ್ಷಕರೇ, ಇದು ಜಾಗತಿಕ ತೈಲ ಹಾಗೂ ಸರಕು ಸಾಗಣೆಗೆ ಒಂದು ಅಂತಾರಾಷ್ಟ್ರೀಯ ಜಲಮಾರ್ಗ. ಇದು ಇರಾನ್ ಹಿಡಿತದಲ್ಲಿದೆ. ಒಂದು ಅಂದಾಜಿನ ಪ್ರಕಾರ ಇಡೀ ಜಗತ್ತಿಗೆ ಬೇಕಾಗುವ 22% ಕಚ್ಚಾ ತೈಲ, LPG ಎಲ್ಲವೂ ಇದೇ ಜಲಮಾರ್ಗದಿಂದಲೇ ಹೋಗುತ್ತೆ. ಅಂದ್ರೆ ನೀವು ಇದರ ಮಹತ್ವ ಅರಿತುಕೊಳ್ಳಿ. ಭಾರತವು 85% ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತೆ. ಆದ್ರೆ 65% ಕಚ್ಚಾ ತೈಲವು ಇದೇ ಹಾರ್ಮುಜ್ ಜಲಸಂಧಿಯಿಂದಲೇ ಬರುತ್ತೆ. ನಮಗೆ ಅಷ್ಟೇ ಅಲ್ಲ ರೀ, ಚೀನಾ ದೇಶ ಬಳಕೆ ಮಾಡುವ 40% ಕಚ್ಚಾ ತೈಲ ಇದೇ ಮಾರ್ಗದಿಂದಲೇ ಹೋಗುತ್ತೆ. ಇನ್ನು ಜಪಾನ್ ಬಳಕೆ ಮಾಡುವ 75% ಕಚ್ಚಾ ತೈಲ ಕೂಡ ಇದೇ ಮಾರ್ಗದಿಂದಲೇ ರಫ್ತಾಗುತ್ತೆ. ಅಷ್ಟೇ ಅಲ್ಲ, ಸೌದಿ ಅರೇಬಿಯಾ ಈ ಹಾರ್ಮುಜ್ ಮೂಲಕವೇ ತನ್ನ ದೇಶದ 90% ಕಚ್ಚಾ ತೈಲ ಮಾರಾಟ ಮಾಡುತ್ತೆ. ಇನ್ನು ಪಾಕಿಸ್ತಾನವೂ ಕೂಡ ಇದೇ ಜಲಸಂಧಿಯಿಂದಲೇ 90% ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತೆ. ಇನ್ನು ಜರ್ಮನಿ, ಫ್ರಾನ್ಸ್, ಇಟಲಿ ಕೂಡ 10% ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತವೆ. ಇದೇ ಮಾರ್ಗದಲ್ಲಿ 10% ಕಚ್ಚಾ ತೈಲ ಯುರೋಪ್ ರಾಷ್ಟ್ರಗಳಿಗೂ ಹೋಗುತ್ತೆ. ಆದ್ರೆ ಈಗ ಇರಾನ್ ಜಲಸಂಧಿ ಬಂದ್ ಮಾಡಿದೆ. ಹೀಗಾಗಿ ಹಲವು ರಾಷ್ಟ್ರಗಳಲ್ಲಿ ಕಚ್ಚಾ ತೈಲಕ್ಕೆ ಹಾಹಾಕಾರ ಶುರುವಾಗಿದೆ. ಇದೆಲ್ಲ ಒಂದು ಭಾಗವಾದ್ರೆ ಅಮೆರಿಕ ಈಗ ಏನ್ ಹೇಳ್ತಾ ಇದೆ ಅಂದ್ರೆ, ಇರಾನ್ ನಮ್ಮ ಜೊತೆ ಮಾತುಕತೆಗೆ ಒಪ್ಪಿದ್ರೆ ಸರಿ, ಇಲ್ಲವಾದ್ರೆ ಮುಂದಿನ ದಾಳಿ ಭೀಕರ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ಟ್ರಂಪ್ ಮುಂದೆ ಏನ್ ಮಾಡಬಹುದು? ಅದೇ ಅಮೆರಿಕಾದಿಂದ ಇರಾನ್ ಮೇಲೆ ಭೂದಾಳಿ. ಅಮೆರಿಕ ಭೂದಾಳಿ ಮಾಡಿದ್ದೇ ಆದ್ರೆ ಪರಿಸ್ಥಿತಿ ಮತ್ತಷ್ಟು ಕಠಿಣವಾಗುವುದು ಪಕ್ಕ. ಈಗಾಗಲೇ 10 ರಿಂದ 15 ಸಾವಿರ ಅಮೆರಿಕಾದ ಸೈನಿಕರು ಮಧ್ಯ ರಾಷ್ಟ್ರಗಳಲ್ಲಿ ಬಂದು ಕೂತಿದ್ದಾರೆ. ಟ್ರಂಪ್ ಹೂ ಅಂದ್ರೆ ಸಾಕು, ಅವರೆಲ್ಲರೂ ಇರಾನ್ ದೇಶದೊಳಗೆ ನುಗ್ಗಿ ಬಿಡ್ತಾರೆ. ಅಮೆರಿಕಾದ ಭೂದಾಳಿಗೆ ಇರಾನ್ ಹೆದರಿದೆಯಾ? ಇಲ್ಲ. ನಿಮಗೆಲ್ಲ ಸ್ವಾಗತ ಅಂತ ಇರಾನ್ ವೆಲ್ಕಮ್ ಮಾಡ್ತಾ ಇದೆ. ಈಗ ಇರಾನ್ ಏನ್ ಹೇಳ್ತಿದೆ ಅಂದ್ರೆ, ಒಂದು ವೇಳೆ ಅಮೆರಿಕಾನು ನಮ್ಮ ಮೇಲೆ ಭೂದಾಳಿ ಮಾಡಿದ್ರೆ ನಾವು ಮತ್ತೊಂದು ಅಂತಾರಾಷ್ಟ್ರೀಯ ಜಲಮಾರ್ಗ ಬಾಬ್ ಅಲ್ ಮಂಡೇಬ್ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಏನಿದು ಬಾಬ್ ಅಲ್ ಮಂಡೇಬ್? ಯಾಕಿದು ಇಷ್ಟು ಇಂಪಾರ್ಟೆಂಟ್? ಒಂದು ವೇಳೆ ಇದು ಕೂಡ ಬಂದಾದ್ರೆ ಯಾವೆಲ್ಲಾ ದೇಶಕ್ಕೆ ಸಮಸ್ಯೆ ಆಗತ್ತೆ? ಬಾಬ್ ಅಲ್ ಮಂಡೇಬ್ ಇದು ಕೂಡ ಹಾರ್ಮುಜ್ ಜಲಸಂಧಿಯಂತೆ ಅಂತಾರಾಷ್ಟ್ರೀಯ ಜಲಮಾರ್ಗ. ಕೆಂಪು ಸಮುದ್ರ ಹಾಗೂ ಎಡನ್ ಕೊಲ್ಲಿ ಸಂಪರ್ಕ ಮಾಡುತ್ತೆ.
ಈ ಬಾಬ್ ಅಲ್ ಮಂಡೇಬ್ ಜಲಸಂಧಿ ಮೂಲಕ ಇಡೀ ವಿಶ್ವಕ್ಕೆ 12% ಕಚ್ಚಾ ತೈಲ ಸಾಗಾಟ ಆಗತ್ತೆ. ಅಂದ್ರೆ ನಿತ್ಯ 8.8 ದಶಲಕ್ಷ ಬ್ಯಾರೆಲ್ ತೈಲ ಪೂರೈಕೆ ಆಗೋದು ಇದೇ ಮಾರ್ಗದಿಂದಲೇ. ಈ ಜಲಸಂಧಿ ಯೆಮೆನ್ನಲ್ಲಿ ಬರುತ್ತೆ. ಇದನ್ನ ಯೆಮೆನ್ ಹೌತಿ ಬಂಡುಕೋರರು ಕಂಟ್ರೋಲ್ ಮಾಡ್ತಾರೆ. ಯೆಮೆನ್ನಲ್ಲಿ ಒಂದು ವಿಚಿತ್ರ ಸರ್ಕಾರ ಇದೆ. ಯೆಮೆನ್ ದೇಶವನ್ನ ಇಬ್ಬರು ಆಳ್ವಿಕೆ ಮಾಡ್ತಾರೆ. ಅರ್ಧ ಯೆಮೆನ್ ಒಬ್ಬ ರಾಜನ ಕೈಯಲ್ಲಿದ್ರೆ ಈ ರಾಜನು ಸೌದಿ ರಾಜರಿಗೆ ನಿಷ್ಠೆಯಿಂದ ಇದ್ದಾರೆ. ಯಾಕಂದ್ರೆ ಈ ರಾಜ ಸುನ್ನಿ ಮುಸ್ಲಿಂ. ಇನ್ನು ಇನ್ನುಳಿದ ಅರ್ಧ ಯೆಮೆನ್ ಹೌತಿ ಬಂಡುಕೋರರ ಕಂಟ್ರೋಲ್ ನಲ್ಲಿದೆ. ಈ ಹೌತಿ ಬಂಡುಕೋರರೆಲ್ಲ ಶಿಯಾ ಮುಸ್ಲಿಮರು. ಹೀಗಾಗಿ ಇವರೆಲ್ಲ ಇರಾನ್ಗೆ ಬೆಂಬಲ ನೀಡ್ತಾರೆ. ಯಾಕಂದ್ರೆ ವಿಶ್ವದಲ್ಲಿ ಇರುವ ಏಕೈಕ ಶಿಯಾ ದೇಶ ಇರಾನ್. ಹೀಗಾಗಿ ಮೊದಲಿನಿಂದಲೂ ಯೆಮೆನ್ನಲ್ಲಿರುವ ಹೌತಿಗಳ ನಿಷ್ಠೆ ಇರಾನ್ ಮೇಲೆ. ಹೀಗಾಗಿ ಇರಾನ್ ಖಮೇನಿಗಳು ಈ ಹೌತಿ ಉಗ್ರರಿಗೆ ಹಣ ಶಸ್ತ್ರಾಸ್ತ್ರ ನೀಡುತ್ತಾ ಸಾಕಿಕೊಂಡೇ ಬಂದಿದ್ದಾರೆ. ಈಗ ಅಮೆರಿಕ ಭೂದಾಳಿ ಮಾಡಿದ್ರೆ ನಾವು ಬಾಬ್ ಅಲ್ ಮಂಡೇಬ್ ಜಲಸಂಧಿ ಕೂಡ ಬಂದ್ ಮಾಡ್ತೀವಿ ಅಂತಿದೆ. ಒಂದು ವೇಳೆ ಹಾರ್ಮುಜ್ ಹಾಗೂ ಬಾಬ್ ಅಲ್ ಮಂಡೇಬ್ ಎರಡೂ ಜಲಸಂಧಿ ಬಂದ್ ಆಗಿದ್ದೆ ಆದ್ರೆ ಇಡೀ ವಿಶ್ವಕ್ಕೆ 32% ತೈಲ ಅಭಾವ ಉಂಟಾಗೋದು ಪಕ್ಕ. ಬಾಬ್ ಅಲ್ ಮಂಡೇಬ್ ಜಲಸಂಧಿ ಮೂಲಕ ಅತಿ ಹೆಚ್ಚು ಯುರೋಪ್ ರಾಷ್ಟ್ರಗಳಿಗೆ ಕಚ್ಚಾ ತೈಲ ಪೂರೈಕೆ ಆಗುತ್ತೆ. ಹೀಗಾಗಿ ಹಾರ್ಮುಜ್ ಜಲಸಂಧಿಯಂತೆ ಈ ಜಲಸಂಧಿಯು ಬಂದ್ ಆದ್ರೆ ಯುರೋಪ್ ರಾಷ್ಟ್ರಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಪಕ್ಕ. ಕೊಲ್ಲಿ ರಾಷ್ಟ್ರಗಳಿಂದ ಯುರೋಪ್ ರಾಷ್ಟ್ರಗಳಿಗೆ ಕಚ್ಚಾ ತೈಲ ಬರದಿದ್ರೆ ಮುಂದಿನ ದಾರಿ ಯಾವುದು? ವೆನೆಜುವಾಲಾದಿಂದ ಯುರೋಪ್ ರಾಷ್ಟ್ರಗಳು ತೈಲ ಖರೀದಿ ಮಾಡೋದು. ಆದ್ರೆ ವೆನೆಜುವಾಲಾದಿಂದ ಕಚ್ಚಾ ತೈಲ ಖರೀದಿ ಮಾಡೋದು ಈಗ ಅಷ್ಟು ಸಲೀಸಲ್ಲ. ಯಾಕಂದ್ರೆ ವೆನೆಜುವಾಲಾ ಈಗ ಯಾರ ಕಂಟ್ರೋಲ್ ನಲ್ಲಿದೆ? ಅಮೆರಿಕ ಹಿಡಿತದಲ್ಲಿದೆ. ಯುರೋಪ್ ರಾಷ್ಟ್ರಗಳು, ಅಮೆರಿಕ, ಎಲ್ಲ ನ್ಯಾಟೋ ರಾಷ್ಟ್ರಗಳು. ಹೀಗಾಗಿ ಟ್ರಂಪ್ ತೈಲ ಪೂರೈಕೆ ಮಾಡಲೇಬೇಕಲ್ವಾ? ನೀವು ಹಾಗೆ ಅಂದುಕೊಂಡ್ರೆ ತಪ್ಪು. ಇರಾನ್ ವಿರುದ್ಧ ಯುದ್ಧಕ್ಕೆ ಬನ್ನಿ ಅಂತ ಎಲ್ಲಾ ನ್ಯಾಟೋ ರಾಷ್ಟ್ರಗಳಿಗೆ ಟ್ರಂಪ್ 10 ಬಾರಿ ಕೇಳಿಕೊಂಡ್ರು. ಒಂದೇ ಒಂದು ಯುರೋಪ್ ರಾಷ್ಟ್ರವಾದ್ರೂ ಅಮೆರಿಕದ ಬೆಂಬಲಕ್ಕೆ ಬಂದ್ರ? ಇಲ್ಲ. ಇಂಥ ಹೊತ್ತಲ್ಲಿ ಯುರೋಪ್ ರಾಷ್ಟ್ರಗಳಲ್ಲಿ ಟ್ರಂಪ್ ತೈಲ ಪೂರೈಕೆ ಮಾಡ್ತಾರಾ? ಅದೂ ಸಾಧ್ಯವೇ ಇಲ್ಲ ಬಿಡಿ. ಹಾಗಾದ್ರೆ ಯುರೋಪ್ ರಾಷ್ಟ್ರಗಳ ಮುಂದಿನ ದಾರಿ ಯಾವುದು? ರಷ್ಯಾ. ಯುರೋಪ್ ರಾಷ್ಟ್ರಗಳು ಕೇಳಿಕೊಂಡ್ರೆ ರಷ್ಯಾ ಕೂಡ ತೈಲ ಪೂರೈಕೆ ಮಾಡಲ್ಲ. ಯಾಕಂದ್ರೆ ಕಾರಣ ರಷ್ಯಾ ಉಕ್ರೇನ್ ಯುದ್ಧ. ಯುರೋಪಿಯನ್ ರಾಷ್ಟ್ರಗಳ ಒಕ್ಕೂಟ ನ್ಯಾಟೋಗೆ ಉಕ್ರೇನ್ ಸೇರಬಾರದು ಅಂತ ರಷ್ಯಾ ಯುದ್ಧ ಮಾಡ್ತಿದೆ. ಈ ಯುದ್ಧದಲ್ಲಿ ಅಮೆರಿಕಾನೂ ಸೇರಿದಂತೆ ಹಲವು ನ್ಯಾಟೋ ರಾಷ್ಟ್ರಗಳು ಉಕ್ರೇನ್ ಬೆನ್ನಿಗೆ ನಿಂತಿವೆ. ಇಂಥ ಹೊತ್ತಲ್ಲಿ ಯುರೋಪಿಯನ್ ರಾಷ್ಟ್ರಗಳಿಗೆ ರಷ್ಯಾ ತೈಲ ಪೂರೈಕೆ ಮಾಡುತ್ತಾ? ಅದೂ ಕೂಡ ಸಾಧ್ಯವೇ ಇಲ್ಲ ಬಿಡಿ. ಹೀಗಾಗಿ ಇರಾನ್ ಅಮೆರಿಕ ಯುದ್ಧದಿಂದ ದೂರದಲ್ಲಿ ಇರುವ ಯುರೋಪಿಯನ್ ರಾಷ್ಟ್ರಗಳಿಗೆ ಟೆನ್ಷನ್ ಶುರುವಾಗಿದೆ. ಯುದ್ಧದಿಂದ ಒಬ್ಬರಿಗೆ ಲಾಭವಾದ್ರೆ ಇನ್ನೊಬ್ಬರಿಗೆ ನಷ್ಟವಾಗುತ್ತೆ. ಅಮೆರಿಕ ಇರಾನ್ ಯುದ್ಧದಿಂದ ಲಾಭ ಮಾಡಿಕೊಳ್ತಾ ಇರೋದು ರಷ್ಯಾ. ಯಾರು ಕೂಡ ರಷ್ಯಾದಿಂದ ತೈಲ ಖರೀದಿ ಮಾಡಬಾರ್ದು. ಯಾರು ತೈಲ ಖರೀದಿ ಮಾಡ್ತಾರೆ ಅವರು ಉಕ್ರೇನ್ ಮೇಲಿನ ದಾಳಿಗೆ ಹಣ ನೀಡಿದಂತೆ ಅಂತ ಇದೇ ಟ್ರಂಪ್ ಮಾತಾಡಿದ್ದು. ಆದ್ರೆ ಕಾಲ ಹೇಗೆಲ್ಲ ಬದಲಾಯಿತು ನೋಡಿ. ಇದೇ ಟ್ರಂಪ್ ಈಗ ಅಗತ್ಯ ಬಿದ್ರೆ ರಷ್ಯಾದಿಂದಲೂ ಕಚ್ಚಾ ತೈಲ ಖರೀದಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಈ ಯುದ್ಧದಿಂದ ಭರ್ಜರಿ ಗಳಿಕೆ ಮಾಡ್ತಿದ್ದಾರೆ ರಷ್ಯಾ ಅಧ್ಯಕ್ಷ ಪುಟಿನ್. ಈ ಯುದ್ಧಕ್ಕೂ ಮೊದಲು ಪ್ರತಿ ತಿಂಗಳು ರಷ್ಯಾ ತೈಲ ಆದಾಯ 1,10,000 ಕೋಟಿ ಇತ್ತು. ಈ ಯುದ್ಧ ಆರಂಭವಾದ ಬಳಿಕ ಪ್ರತಿ ತಿಂಗಳು ರಷ್ಯಾ 2,20,000 ಕೋಟಿ ಪ್ರತಿ ತಿಂಗಳು ಗಳಿಕೆ ಮಾಡ್ತಾ ಇದೆ. ಈ ನಡುವೆ ಯುದ್ಧ ನಿಲ್ಲಿಸಬೇಕು ಅಂತ ಪಾಕಿಸ್ತಾನದಲ್ಲಿ ಸಂಧಾನ ಮಾತುಕತೆನೂ ನಡೆದಿವೆ. ಇರಾನ್ ಅಮೆರಿಕ ಎರಡೂ ಕೂಡ ಕದನ ವಿರಾಮಕ್ಕೆ ಒಪ್ಪಿದ್ರೆ ಇಡೀ ವಿಶ್ವವೇ ನಿಟ್ಟುಸಿರು ಬಿಡುತ್ತೆ. ಇಲ್ಲವಾದ್ರೆ ಯುರೋಪ್ ರಾಷ್ಟ್ರಗಳು ಮಾತ್ರವಲ್ಲ, ಇಡೀ ವಿಶ್ವದ ಆರ್ಥಿಕತೆ ಸ್ತಬ್ಧವಾಗೋದು ಪಕ್ಕ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.